ಸರ್ವರ ಆಕ್ರೋಶಕ್ಕೆ ನಮ್ಮನ್ನು ನಾವು ಬಲಿಕೊಟ್ಬಿಡ್ತಿದ್ದೇವೆ ಅನ್ನೋದು ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಮ್ಮೆಲ್ಲರೂ ಗೊತ್ತಿರೋ ವಿಚಾರ. ಯಾವ ಕಾರಣಕ್ಕಾಗಿ ಆಕ್ರೋಶ ಅನ್ನೋದನ್ನ ವಿವೇಕರಹಿತವಾಗಿ ರಸ್ತೆಗಳಲ್ಲಿ, ಇದಕ್ಕೆ ರಸ್ತೆಯ ಆಕ್ರೋಶ ಅಂತ ಕರೆಯುವಂಥದ್ದು, ದೊಡ್ಡ ವೇಷ ಕಳಚಿ ಆಕ್ರೋಶ ರಹಿತರಾಗಿ ಬದುಕಿಬಿಟ್ರೆ ನಮಗೆ ಬದುಕು ಹಸನಾಗ್ಬಿಡುತ್ತೆ, ಬಹಳ ಸುಂದರವಾಗಿಬಿಡುತ್ತೆ, ನಾವು ಜೀವಿಸುವ ಈ ಲೋಕ ಮತ್ತು ಸುಂದರವಾಗುತ್ತೆ ಅನ್ನೋದಕ್ಕೆ ನಾವು ಮಾಧ್ಯಮದ ಬಳಕೆ ಮುಖಾಂತರ ಈ ಕಿರುಚಿತ್ರವನ್ನು ಮಾಡಿಕೊಂಡುವಂಥದ್ದು ನಿಜವಾಗಿಯೂ ಶ್ಲಾಘ್ಯ ಮತ್ತು ಸ್ತುತ್ಯ. ಅಷ್ಟಲ್ಲದೆ ಇದಕ್ಕೆ ಬೆನ್ನೆಲುಬಾಗಿ ಕಾರಣೀಭೂತರಾಗಿ ನಿಂತಂಥವರು ನಮ್ಮ ಸಾಯಿ ಗಗನ ಈ ಸಂಸ್ಥೆಯವರು, ಮಾನ್ಯ ರಾಜಶೇಖರು, ಅವರ ಪೂಜ್ಯ ತಂದೆಯವರಾದ ನಮ್ಮ ಸೋಮಶೇಖರ್ ರಾಯರು ಮತ್ತು ಇಡೀ ಕುಟುಂಬ, ಸ್ವತಃ ಅವರ ಸುಪುತ್ರ ಗಗನನು ಇದರ ಭಾಗವಾಗಿ ನಡೆಸಿರುವಂಥದ್ದು ಮತ್ತು ಇದನ್ನು ಈಗ ಸದ್ಬಳಕೆ ಮಾಡಿಕೊಡ್ತಿರುವಂಥದ್ದು. ಆರಕ್ಷಕ ಇಲಾಖೆ ತನ್ನ ಎಂದಿನ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಈಗಷ್ಟೇ ಒಂದು ಖಾಸಗಿ ವಾಹಿನಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಅತ್ಯುತ್ತಮ ನಿರೂಪಣೆ ಮಾಡಿದಂಥ ಅನೇಕರನ್ನ ಸನ್ಮಾನಿಸುವ ಸೆಟದ ನಿಂತುವರೆಗೆ ನಮ್ಮ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆ ಪ್ರತಿನಿಧಿಗಳು ಇಲ್ಲೇ ಇದ್ದಾರೆ ನಮಗೆ ಸ್ನೇಹಿತರಾಗಿ. ಅವರು ಸಹ ಒಟ್ಟಾಗಿ ಬಂದು ಇದಕ್ಕೆ ಬೆಂಬಲ ನಿಂತುಕೊಂಡಿದ್ದಾರೆ. ಬಲಕ್ಕೆ ಎಡಕ್ಕೆ ಬೆಂಬಲಕ್ಕೆ ಅಂತ ನಿಂತದ್ದು ನಿಜವಾಗಿ ಶ್ಲಾಘ್ಯ ಕೆಲಸ. ಈ ಸಂಸ್ಥೆಯಿಂದ ಅನೇಕ ಒಳ್ಳೆಯ ಕೆಲಸಗಳಾಗಲಿ ಅಂತ ಹರಿಸ್ತಾ, ಮತ್ತೆ ಇವತ್ತು ಬಿಡುಗಡೆ ಆಗಲಿಕ್ಕೆ ಅಂತ ಹೊರಟಿರುವಂತಹ ಮತ್ತೋರ್ವ ಸಂಗತಿಯನ್ನು ವಿತರಣೆ, ರಾಜಶೇಖರು ಮತ್ತು ಅವರ ಕುಟುಂಬ ಅನೇಕ ಸಂಗತಿಗಳನ್ನ ಬೇರೆ ಬೇರೆ ಕಾರಣಗಳಿಗೆ ವಿತರಣೆ ಮಾಡಿದ್ದಾರೆ. ಈಗ ಸದಭಿರುಚಿಯ ಚಿತ್ರಗಳನ್ನು ವಿತರಣೆ ಮಾಡಬೇಕು ಅಂತ ಹೊರಟದ್ದು ನಿಜವಾಗಿ ಮತ್ತೋರ್ವ ಶ್ಲಾಘ್ಯ ಕೆಲಸ. ಇವರಿಗೆ ನಮ್ಮೆಲ್ಲರ ಬೆಂಬಲ ನಿರಂತರವಾಗಿರಲಿ, ಅವರು ಕಂಡ ಕನಸುಗಳು ಸಾಕಾರಗೊಳ್ಳಿ, ಅಭಿಪ್ಸೆ ಈಡೇರಿ, ಅಭೀಷ್ಟ ನೆರವೇರಲಿ, ಕಂಡ ಕನಸುಗಳು ಮತ್ತೊಮ್ಮೆ ಸಾಕಾರವಾಗಿದೆ ಹೇಳ್ತೀನಿ. ಮತ್ತು ಈ ಚಿತ್ರಕ್ಕೆ ಸಿಗಬೇಕಾದಂತಹ ಮನ್ನಣೆ ಕೇವಲ ನೋಟಕ್ಕಷ್ಟೇ ಅಲ್ಲ, ಅನುಷ್ಠಾನಕ್ಕೂ ತಕ್ಕಲಿ. ನಮಸ್ಕಾರ, ಧನ್ಯವಾದಗಳು. ಕ್ಯಾಂಪೇನ್ ಮುಖಾಂತರನೇ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ನಮ್ಮ ಕಡೆಯಿಂದ ನಾವು ಏನು ಲೀಗಲ್ ಸೆಕ್ಷನ್ಸ್ ಇದೆ ಅದು ನಾವು ಮಾಡ್ತಾ ಇದ್ದೀವಿ. ಮುಂಚೆ ರೋಡ್ ರೇಜ್ ಮಾತ್ರ ಆಕ್ಸಿಡೆಂಟ್ಸ್ ಅಂತ ನಾವು ತಗೊಳ್ತಿದ್ದೀವಿ. ಈಗ ಲಾ ಅಂಡ್ ಆರ್ಡರ್ ಸೆಕ್ಷನ್ಸ್ ಅಲ್ಲಿ ಬೇರೆ ಬೇರೆ ಪೀನಲ್ ಸೆಕ್ಷನ್ಸ್ ಏನಿದೆ, BNS ಅಡಿಯಲ್ಲಿ ಯಾವ ಸೆಕ್ಷನ್ ಇದೆ ಆ ಸೆಕ್ಷನ್ ಪ್ರಕಾರ ನಾವು ಕೇಸಸ್ ಕೂಡ ಮಾಡ್ತಿದ್ವಿ. ಆದ್ರೆ ಜನಗೆ ಏನಾಗಿದೆ, ಒಂದು ಇತ್ತೀಚೆಗೆ ಇಂಥ ಈ ಟ್ರಾಫಿಕ್ ಸಮಸ್ಯೆ ಆಗಿ, ಅಥವಾ ಅವ್ರ ಮನೆಯಲ್ಲಿ ಸಮಸ್ಯೆ, ಅಥವಾ ಅವ್ರ ಆಫೀಸಲ್ಲಿ ಸಮಸ್ಯೆ, ಅಥವಾ ಏನಿದೆ ಒಂದು ಟೆನ್ಷನ್ ಮಾಡಿಕೊಂಡು ಗಾಡಿಲಿ ಡ್ರೈವ್ ಮಾಡುವಾಗ ಆ ಟೆನ್ಷನ್ ಬೇರೆಯವ್ರ ಮೇಲೆ ಅವರು ತೋರಿಸ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ನಿಮ್ಮ ಟೆನ್ಷನ್ ಗಾಡಿ ಡ್ರೈವ್ ಮಾಡುವಾಗ ಇಟ್ಕೊಂಡ್ರೆ ಖಂಡಿತ ಇವತ್ತು ನಾಳೆ ನಿಮಗೆ ಸಮಸ್ಯೆ ಆಗೇ ಆಗ್ತದೆ. ಡ್ರೈವಿಂಗ್ ಈಸ್ ನಾಟ್ ಫನ್, ಇಟ್ ಈಸ್ ಅ ವೆರಿ ವೆರಿ ಗ್ರೇಟ್ ಡ್ಯೂಟಿ ವಿಚ್ ಯು ಆರ್ ಡೂಯಿಂಗ್. ಇಟ್ ಈಸ್ ನಾಟ್ ನಥಿಂಗ್ ದಟ್ ನೀವು ಒಂದು ತಮಾಷೆಗೆ ಡ್ರೈವ್ ಮಾಡ್ತಾರೆ. ಯಾಕಂದ್ರೆ ನೀವು ಡ್ರೈವ್ ಮಾಡ್ತಾರೋ ನಿಮ್ದು ಲೈಫ್ ರಿಸ್ಕ್ ಅಲ್ಲಿದೆ. ಜೊತೆಗೆ ಯಾರು ಬೇರೆಯವ್ರ ಪಾದಚಾರಿ ಅವರಿರಲಿ, ಬೇರೆ ಯಾರು ಡ್ರೈವ್ ಮಾಡ್ತಾರೋ ಅವ್ರದ್ದು ಲೈಫ್ ರಿಸ್ಕ್ ಅಲ್ಲಿ ಇರ್ತದೆ. ಅದರ ಮೇಲೆ ಸ್ವಲ್ಪ ಟಚ್ ಆಗಿದೆ ಅಥವಾ ಬೇಕಂತೂ ಟಚ್ ಮಾಡಿ ಒಂದು ಯಾಕಂದ್ರೆ ರೋಡ್ ರೇಜ್ ಒಂದೇ ಟೈಪ್ ಆಗ್ತಾ ಇಲ್ಲ. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಒಂದೇ ಟೈಪ್ ಇಲ್ಲ. ಬೈ ಮಿಸ್ಟೇಕ್ ಟಚ್ ಆಗಿದೆ, ಅದು ಬೇರೆ ವಿಷಯ ಇದೆ. ಬೇಕಂತೂ ಟಚ್ ಮಾಡಿ ಅವ್ರ ಜೊತೆಗೆ ಜಗಳ ಮಾಡಲಿಕ್ಕೆ ಕೂಡ ಕೆಲವು ಇನ್ಸ್ಟೆನ್ಸಸ್ ನಮಗೆ ಬರ್ತಾ ಇದೆ. ಸೊ ಇದೆಲ್ಲ ಒಂದು ದೊಡ್ಡ ಸಮಸ್ಯೆ ಇದೆ, ಒಂದು ಚಾಲೆಂಜ್ ಆಗಿ ನಾವು ತಗೊಂಡಿದ್ದೀವಿ. ಇಂತಹ ಚಾಲೆಂಜ್ ಅಲ್ಲಿ ನಾವು ನಮ್ಮ ಲೀಗಲ್ ಪ್ರೊವಿಷನ್ಸ್ ಮುಖಾಂತರ ಜನಗೆ ಕೂಡ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಬಟ್ ಇಂಥ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಮತ್ತೆ ಆರ್ಟಿಸ್ಟ್ ನಮ್ಮ ಜೊತೆಗೆ ಸಹಕರಿಸಿದ್ರೆ ಖಂಡಿತ ಇದು ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಸಮಾಜಕ್ಕೆ. ಜೊತೆಗೆ ನಾನು ಇನ್ನೊಂದ್ಸರಿ ನಿಮ್ಮೆಲ್ಲರಿಗೂ ವಿನಂತಿ, ಇದೇ ರೀತಿ ಡ್ರಗ್ಸ್ ಬಗ್ಗೆ ಕೂಡ ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ರೆ ಅದೂ ಬಹಳ ಎಕ್ಸೆಪ್ಟಬಲ್ ಇದೆ, ಅಂದ್ರೆ ನಮಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಒಂದು ಜ್ವಲಂತ ಸಮಸ್ಯೆ ಏನು ಆಗ್ತಾ ಇದೆ ಸಮಸ್ಯೆ ಸಮಾಜದಲ್ಲಿ. ಇಂಥದ್ದು ಟ್ಯಾಕಲ್ ಮಾಡಲಿಕ್ಕೆ ನೀವು ಮುಂದೆ ಬಂದಿದ್ದೀರಾ. ಯಾರು ಇದರಲ್ಲಿ ಪರೋಕ್ಷ ಅಥವಾ ಅಪರೋಕ್ಷವಾಗಿ ನೀವು ಶಾಮೀಲಾಗಿದ್ದೀರಾ, ಯಾರು ನಿಮ್ಮ ಕೊಡುಗೆ ಕೊಟ್ಟಿದ್ದೀರಾ, ಇದಕ್ಕೆ ಯೋಗದಾನ ಕೊಟ್ಟಿದ್ದೀರಾ, ನಾವು ಎಲ್ಲರಿಗೆ ಸಿಟಿ ಪೊಲೀಸ್ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ಸಮಾಜದಲ್ಲಿ, ಯಾಕೆ ನಾವೆಲ್ಲ ಸಮಾಜದವರೆಲ್ಲ ಒಂದೇ ತರ ಕೈ ಜೋಡಿಸಿ ನಾವು ಕೆಲಸ ಮಾಡಿದರೆ ಖಂಡಿತ ಮುಂದೆ ನಾವು ಒಳ್ಳೆಯ ಒಂದು ಸಮಾಜದಲ್ಲಿ ಒಂದು ಎಲ್ಲರಿಗೆ ನೆಮ್ಮದಿಯಲ್ಲಿ ಇರ್ಲಿಕ್ಕೆ ನಮಗೆ ಸಾಧ್ಯ. ನಾವು ಪೊಲೀಸ್ ಇರೋದು ನಿಮ್ಗೋಸ್ಕರ, ನಾವು ನಮ್ಗೋಸ್ಕರ ಅಲ್ಲ. ಇಲ್ಲಿ ಏನು ನಾವು ಯೂನಿಫಾರ್ಮ್ ಹಾಕೊಂಡು ನಾನು 5 ಜನ ಆಫೀಸರ್ಸ್ ಇಲ್ಲಿ ಬಂದಿದ್ದೀವಿ. ದಿಸ್ ಯೂನಿಫಾರ್ಮ್ ಇಸ್ ಫಾರ್ ಯು, ನಾಟ್ ಫಾರ್ ಅಸ್. ಓಕೆ, ಸೊ ನಿಮ್ಮಗೋಸ್ಕರ ಇದ್ದೀವಿ. ಸೊ ಈ ತರ ನೀವು ಪೊಲೀಸ್ಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ಇನ್ನೂ ಬೇರೆ ಜನ ಕೂಡ ಮುಂದೆ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಇನ್ ದ ಸೆನ್ಸ್ ದಟ್ ವಿ ವಾಂಟ್ ಯುವರ್ ಕೋಆಪರೇಷನ್. ಸೊ ಇಷ್ಟೇ ಹೇಳಿ ನಾನು ಇನ್ನೊಂದು ಸರಿ ನಿಮ್ಮೆಲ್ಲರಿಗೆ ಬರೋ 2 ದಿವಸದಲ್ಲಿ ನಮ್ಮ
ಸ್ವಾತಂತ್ರ್ಯ ದಿನಾಚರಣೆ ಇದೆ. ಅದ್ರ ಅಂಗವಾಗಿ ನಿಮ್ಮೆಲ್ಲರಿಗೆ ಇನ್ನೊಂದು ಮೊದಲನೇ ಶುಭಾಶಯ ಹೇಳ್ತಾ ಇದ್ದೀನಿ. ಮತ್ತು ನಾಳೆ ಒಂದು ಕರ್ನಾಟಕ ಬಂದ್ ಅಂತ ಇತ್ತು. ಕೆಲವು ಸಂಘ ಸಂಸ್ಥೆಯವರು ನಾನು ನಿಮಗೆ ಹರ್ಷವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಅಧಿಕಾರಿಯವರು ಅವರು ಎಲ್ಲರೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿ ಅವರೆಲ್ಲ ಒಪ್ಕೊಂಡಿದ್ದಾರೆ. ನಾವು ಬಂದ್ ಮಾಡಲ್ಲ, ನಾವು ನಿಮ್ಮ ಜೊತೆಗಿದ್ದೀವಿ, ಪ್ರೊಟೆಸ್ಟ್ ಮಾಡ್ತೀವಿ, ಬಂದ್ ಮಾಡಲ್ಲ. ಕೆಲವರು ಒಪ್ತಾ ಇಲ್ಲ. ಅವ್ರ ಬಗ್ಗೆ ನಾವು ನಮ್ಮ ಏನು ಪೊಲೀಸ್ ಬಂದೋಬಸ್ತ್ ಇದೆ, ಸೆಕ್ಯೂರಿಟಿ ಮೆಜರ್ಸ್ ನಾವು ಮಾಡಿಕೊಡ್ತೀವಿ. ಜನ ಭಯಪಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಬೆಂಗಳೂರು ಸಿಟಿ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ ಸಿಟಿಸನ್ಸ್ಗೋಸ್ಕರ ಇದೆ, ನಾಗರಿಕರಿಗೋಸ್ಕರ ಇದೆ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಕೆಲಸ ಮಾಡ್ಲಿಕ್ಕೆ ಸಿಗ್ತಾ ಇರ್ತೀವಿ. ಅದೇ ರೀತಿ ಒಂದು ಈ ಸಣ್ಣ ಉದಾಹರಣೆ ಇವತ್ತು ಕೂಡ ನೀವು ತೋರಿಸ್ತಾ ಇದ್ದೀರಾ. ನಾನು ಇನ್ನೊಂದು ಸಾರಿ ಎಲ್ಲ ಯಂಗ್ ಆರ್ಟಿಸ್ಟ್ ಯಾರು ಪರ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ನಾನು ಶುಭಾಶಯ ಹೇಳ್ತಾ ಇದ್ದೀನಿ. ದೇವ್ರು ಒಳ್ಳೆ ಮಾಡಲಿ, ಇನ್ನೂ ಒಳ್ಳೆ ರೀತಿಯಿಂದ ಅವ್ರು ತಮ್ಮದು ಪ್ರೊಫೆಷನಲ್ ಕ್ಯಾರಿಯರ್ಲಿ ಮುಂದೆ ಅವ್ರಿಗೆ ಚಾನ್ಸ್ ಸಿಕ್ಲಿ, ಮತ್ತೆ ದೇ ಗೆಟ್ ಗುಡ್ ನೇಮ್ ಅಂಡ್ ಫೇಮ್ ಇನ್ ದ ಸೊಸೈಟಿ. ಥ್ಯಾಂಕ್ಸ್. ನಮಸ್ಕಾರ, ಶುಭ ಸಂಜೆ. ಇವತ್ತು 2 ಕಾರ್ಯಕ್ರಮ ಇತ್ತು. ಪೊಲೀಸ್ ಅನ್ನೋರ ನಾಳೆ ಇದ್ದಂತ ಬೆಂಗಳೂರು ಬಂದ್ ಇದರಿಂದ ನಮ್ಮ ಸಾಯಿಗನ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮನ ಸ್ವಲ್ಪ ತಡೆ ಹಿಡಿದು ರೋಡ್ ರೇಜ್ ಮೊದಲು ಮಾಡಿದ್ದೀವಿ. ಅಂದ್ರೆ ಇಂಟರ್ವೆಲ್ ಆದ್ಮೇಲೆ ಆಗ್ಬೇಕು, ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಆಗೋಗಿದೆ. ಹಾಗಾಗಿ 1-2 ಮಾತು ಹೇಳಿ ಮುಗಿಸ್ಬಿಡ್ತೀನಿ. 15 ಆಗಸ್ಟ್ 2026ಕ್ಕೆ ನಮ್ಮ ದೇಶದ ಸ್ವತಂತ್ರ 80ನೇ ವರ್ಷ ಆಚರಿಸ್ತಾ ಇದ್ದೀವಿ. ಭಾರತ ಮಾತೆ 80 ವರ್ಷ ಹಿಂದೆ ನಾವು ಪಟ್ಟಂತ ಕಷ್ಟಗಳು, ಅಂದ್ರೆ ಭಾರತೀಯರು ಸ್ವಾತಂತ್ರ್ಯಕ್ಕೆ ಪಟ್ಟಂತ ಶ್ರಮ, ತ್ಯಾಗ, ಬಲಿದಾನ, ಹೋರಾಟ ಎಲ್ಲ ಮರೆತು ಕುಂತಿದ್ದೀವಿ. 15-20 ವರ್ಷಕ್ಕೆ ಒಂದೊಂದು ಜನರೇಷನ್ ಚೇಂಜ್ ಆಯ್ತಾ ಇದೆ. ಈ 80 ವರ್ಷದಲ್ಲಿ 4-5 ಜನರೇಷನ್ ಬದಲಾವಣೆ ಆಗಿದೆ. ನಮ್ಮ ಸಂಸ್ಕೃತಿ ಸಂಸ್ಕಾರ ಇದ್ದಂಥದ್ದು ತ್ಯಾಗ, ಬಲಿದಾನ, ಹೊಂದಾಣಿಕೆ, ಯೂನಿಟಿ. ಇದೆಲ್ಲ ಗ್ಲೋಬಲೈಸೇಷನ್ ಅಂತ ಆದ್ಮೇಲೆ, ವೆಸ್ಟರ್ನೈಸ್ ಆದ್ಮೇಲೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಬಹಳ ಬದಲಾಗಿದೆ. ಸಮಾಜಕ್ಕೆ ತಕ್ಕಂಗೆ ಇವತ್ತು ಚಿತ್ರಗಳು ಬರ್ತಾ ಇದೆ. ಚಿತ್ರಗಳಿಂದ ಸಮಾಜ ಅಲ್ಲ, ಸಮಾಜದಿಂದ ಚಿತ್ರ. ಈಗ ನಮ್ಮ ಸಾಯಿಗಳ ಡಿಸ್ಟ್ರಿಬ್ಯೂಷನ್ ಅನ್ನೋದಕ್ಕೆ ನಾನು ಗಮನ ಕೊಟ್ಟಿದ್ದು, ನಮ್ಮ ತಾಯಿಯವರು ಇದ್ದಿದ್ರೆ ಸರ್ವಮಂಗಳ ಹೆಸರು ತಕ್ಕಂತೆ ಸರ್ವಮಂಗಳ ಆದಂತ ಇದ್ದಿದ್ರೆ 81 ವರ್ಷ ಆಗಿರೋದು. ನಾವು ಬೆಳೆದಾಗ ಅವರು ಸ್ವತಂತ್ರದ ತ್ಯಾಗಗಳು, ಬಲಿದಾನಗಳು ಎಲ್ಲ ಹೇಳಿದ್ರು. ನಾವು ರೇಡಿಯೋ ಕೇಳ್ತಾ ಇದ್ದೀವಿ. ಅವಾಗೆಲ್ಲ ಟಿವಿ ಇರಲಿಲ್ಲ, ರೇಡಿಯೋ ಕೇಳ್ಕೊಂಡು ಬೆಳೆದಂತವ್ರು. ಬಹಳಷ್ಟು ಬದಲಾವಣೆ ಆಗಿದೆ. ತಾಯಿಯವರು ಒಂದು ಕಾರಣ ಆಕ್ಸಿಡೆಂಟ್ ನಲ್ಲಿ ತಾಯಿ, ಅಜ್ಜಿ, ಗುರುಗಳು ಹಾಗೂ ಗುರುಗಳ ಶಿಷ್ಯೆ ಎಲ್ಲರೂ ಒಂದೇ ಆಕ್ಸಿಡೆಂಟ್ ನಲ್ಲಿ ರಸ್ತೆ ಅಪಘಾತದಲ್ಲಿ ಕಳ್ಕೊಂಡ್ವಿ 40 ವರ್ಷದಿಂದ. ಆವತ್ತು ಆರೋಪ ಬಂತು, ಏನಾದ್ರೂ ನಾವು ಸಮಾಜಕ್ಕೆ ಮಾಡಬೇಕು, ಬರೀ ಗಳಿಕೆ ಅಲ್ಲ, ಗಳಿಸಿದ್ರಲ್ಲಿ ಒಂದು ಭಾಗ ಸಮಾಜ ಸೇವೆಗೆ ಹೋಗ್ಬೇಕು ಅಂತ. ಹಾಗಾಗಿ ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಅಂತ ಶುರು ಮಾಡಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಡೈರೆಕ್ಟ್ ಆಗಿ ಸಮಾಜಕ್ಕೆ ಮಾಡ್ಕೊಂಡು ಬಂದ್ವಿ. ಈಗ ಒಂದು 10 ವರ್ಷದ ಕೆಳಗೆ ಸಾಯಿ ಗಗನ್ ಪ್ರೊಡಕ್ಷನ್ಸ್ ಅಂತ ಒಂದು ಚಿತ್ರ ನಿರ್ಮಾಣ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ವಿ. ಯಾಕೆ ಅಂದ್ರೆ ಈ ವಿಚಾರಗಳೆಲ್ಲ ನೋಡಿದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಇತ್ತು ಸಮಾಜದಲ್ಲಿ. ಒಂದು ಒಳ್ಳೆ ಸಂದೇಶ ಕೊಡಕ್ಕೆ ಇಂಡೈರೆಕ್ಟ್ ಮೆಥಡ್ ಹೆಂಗೆ ಸೇರಿಸೋದು ಸಮಾಜಕ್ಕೆ ಅಂತ ಚಿತ್ರಗಳನ್ನು ಶುರು ಮಾಡಿದ್ವಿ. ಇದೇ ವೇದಿಕೆಯಲ್ಲಿ ವೈಟ್ ಅಂತ ನೇತ್ರದಾನದ ಬಗ್ಗೆ ಒಂದು ಕೆಲವು ಚಿತ್ರ ಒಂದು 7-8 ವರ್ಷದಿಂದ ಈ ಇದರಲ್ಲಿ ರಿಲೀಸ್ ಆಯಿತು. ಅದಕ್ಕೆ ನಮಗೆ ಸಾಥ್ ಕೊಟ್ಟಂತವರು, ಮಾರ್ಗದರ್ಶಕರು ಆದಂತವರು ಲಾರಿ ವೇಲು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸ್ವಾಗತ. ಅವರು ಇದೇ ವೇದಿಕೆಯಲ್ಲಿ ನೇತ್ರದ ಬಗ್ಗೆ ಅವರಲ್ಲಿ ಇದ್ದಂತ ತೊಂದರೆನೂ ತಿಳಿಸಿದ್ರು. ಆವತ್ತೇ ಬಹಳ ಸಂತೋಷ ಆಯ್ತು. ಆ ಚಿತ್ರದ ವಿಶೇಷ ಅಂದ್ರೆ ಅಮಿತಾಬ್ ಬಚ್ಚನ್ ಜಿ ಅವರು ವಾಯ್ಸ್ ಓವರ್ ಕೊಡ್ತಿದ್ರು, ಪ್ರಿಯಮಣಿಯವರು ಆಕ್ಟ್ ಮಾಡಿದ್ರು. ಎಲ್ಲ ನಿಸ್ವಾರ್ಥ. ಯಾವ ನಾವು ಸಮಾಜಕ್ಕೆ ನಿಸ್ವಾರ್ಥ ಮಾಡ್ತೀವಿ ಅಂದ್ರೆ ಅವರೂ ಏನು ತಗೊಳ್ಳಿಲ್ಲ, ಪ್ರಿಯಮಣಿಯವರು ಏನು ತಗೊಳ್ಳಿಲ್ಲ. ಈ ಸೀರೀಸ್ ಇಂದ ರಿಲೀಸು ಆಯ್ತು. ತದನಂತರ
ಸಾಕಷ್ಟು ಕಿರುಚಿತ್ರಗಳು ಮಾಡಿದ್ವಿ. ಸರ್ವಸ್ವ ಅಂತ ಮಾಡಿದ್ದೀವಿ, ಹೀರೋ ಅಂತ ಮಾಡಿದ್ದೀವಿ, ಈಗ ರೋಡ್ ರೇಂಜ್ ಆಗಿದೆ. ಲಾಟ್ರಿ ಅನ್ನೋದು 3 ಕಡೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಅದು ಕೂಡಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಮಾಡಿದಂತ ಕಿರುಚಿತ್ರ. ಅದಿನ್ನ ರಿಲೀಸ್ ಮಾಡಿಲ್ಲ, ಯಾಕಂದ್ರೆ ಸೀಲ್ ಬರ್ಬೋದೇನೋ. ಸೊ ಹೀಗಾಗಿ ಇದೆಲ್ಲ ನಡೀತಾ ಇತ್ತು. ಮಾವು ಬೇವು ಅಂತ ಒಂದು ಅದ್ಭುತವಾದ ಸಂಗೀತ ಗುಚ್ಛ, ಅದನ್ನು ನಮಗೆ ಕರುಣಿಸಿದ್ದು ಲಾರಿ ವೇಲು. ಚಿತ್ರ ಮಾಡಬೇಕಾದ್ರೆ ಸಾಯಿಗಲ್ ಪ್ರೊಡಕ್ಷನ್ಸ್ಗಾದ್ರೆ ಕೊಡ್ತೀವಿ ಅಂದ್ರು. ಈ ಥರದ್ದೊಂದು ಸೋಷಿಯಲ್ ಕಾಸ್ ಅಂದರೆ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಕಿರುಚಿತ್ರಕ್ಕೆ ಬರ್ಕೊಡು ಅಂತ ಹೇಳಿದ್ದು ತುಂಬ, ಅಂದರೆ ಎಷ್ಟೋ ಬರಿತೀವಿ, ಆದರೆ ಈ ಥರದ್ದೊಂದು ಕಾಸ್ ಇರುವಂಥದಕ್ಕೆ ಬರೆದ್ರೆ ಒಂದು ಆತ್ಮಸಾಕ್ಷಿಗೆ ಒಂದು ಖುಷಿ ಕೊಡುತ್ತೆ. ಮತ್ತು ಬೆಳಗ್ಗೆ ಇದ್ದರೆ ಟ್ರಾಫಿಕ್ ಅನ್ನೋದೊಂದು ಸಮಸ್ಯೆನೇ, ಅದು ತೀರದ ಸಮಸ್ಯೆ. ಸೊ ಆವಾಗ ಯಾವುದೇ ಟೆನ್ಷನ್ ಇದ್ರೂ ನಾವು ಹೋಗುವಾಗ ನಮ್ಮದೇ ತಪ್ಪಿರಲಿ ಇಲ್ಲ ಮತ್ತೊಬ್ಬರದೇ ತಪ್ಪಿರಲಿ, ಒಂದು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಂತ ಆಗುತ್ತೆ. ಅಂದರೆ ಒಂದು ಈಗೋ ಬಂದ್ಬಿಡುತ್ತೆ, ನಮ್ಮ ತಪ್ಪಿಲ್ಲ ಇನ್ಯಾರು ಹೇಳೋದಕ್ಕೆ ಅನ್ನೋದು ಏನಿಲ್ಲ. ಒಂದು ಕ್ಷಣ ನಾವು ಆ ಜಾಗದಲ್ಲಿ ಇದ್ದಿದ್ದರೆ ಅನ್ನೋ ಪದ ಒಳಗಡೆ ಹಾಕ್ಕೊಂಡಾಗ ಖಂಡಿತವಾಗ್ಲೂ ಏನೂ ಆಗಲ್ಲ. ಒಂದು ನಗು, ಒಂದು ಸ್ಮೈಲು, ಒಂದು ಸಾರಿ, ನಿಮ್ಮ ಯಾವುದೇ ಒಂದು ಒತ್ತಡನ ಇನ್ನೊಬ್ಬರ ಮೇಲೆ ಹೇರಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಇದು ಮಾಡಬೇಕು ಆಗುತ್ತೆ. ಸಣ್ಣ ಪುಟ್ಟದ್ದು ಹಾಗೆ ಆಗುತ್ತೆ. ಯಾವಾಗಲೂ ಒಂದು ಸಣ್ಣ ಜೋಕ್ ಇದೆ, ಅಂದರೆ ಏನೇ ಆಗಲಿ ಅದು 3 Idiots ಅಲ್ಲ, ಮುನಾವ MBBS ಅನ್ನೋ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾರೇ ವ್ಯಕ್ತಿ ಆಗಿರಲಿ ಅವ್ರನ್ನೊಂದು ನಗುಮುಖದಿಂದ ಮಾತಾಡಿಸಿ ಒಂದು ಹಕ್ಕು ಕೊಟ್ಬಿಟ್ರೆ ತುಂಬ ಆತ್ಮೀಯರಾಗ್ತಾರೆ ಅಂತ. ಸೊ ರೋಡ್ ರೇಂಜ್ ಪ್ರಕರಣದಲ್ಲಿ ಇದು ಸಾಧ್ಯ ಇಲ್ಲ. ಆ ಟೆಂಪರ್ಮೆಂಟು ಆ ಒಂದು ಆ್ಯಂಗರ್ಗೆ ತಗೊಂಡೋಗುತ್ತೆ, ಬಟ್ ತಡ್ಕೋಬೇಕು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏನೇನು ಕೋಪ ಬಂದರೂ ಒಂದು 9 ಸೆಕೆಂಡ್ನ ನೀನು ಲೆಕ್ಕ ಹಾಕು ಅಂತ. ಅದು ಲೆಕ್ಕ ಹಾಕೋದು ಬೇಡ, ಅವ್ರು ಹೇಳಿರೋ ಮಾತು ಕಿವಿಗೆ ಬಿದ್ದು ನೆನಪಾಗ್ಬಿಟ್ರೆ ಸಾಕು, ಒಂದು ಇದಾಗುತ್ತೆ. ಸೊ ಈ ಥರದ್ದೊಂದು ಶಾರ್ಟ್ ಮೂವಿಗೆ ಮನು ಮತ್ತೆ ಅವ್ರ ಬ್ರದರ್ ಸೂರ್ಯ ಕೈ ಜೋಡಿಸಿರೋದು. ಯಾಕಂದರೆ ಕಮರ್ಷಿಯಲಿ ಕೆಲಸ ಮಾಡಿರೋ ಹುಡುಗರು. ಸೊ ಇವತ್ತು ಒಂದು ಶಾರ್ಟ್ ಮೂವಿನ RR ಅಂದರೆ ರೋಡ್ ರೇಂಜ್ ಅಂತ ಮಾಡಿರೋದು. ಮತ್ತೆ ದೊಡ್ಡ ಹಿರಿಮೆ ಏನು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಈ ತಂಡಕ್ಕೆ ಸಾಥ್ ಕೊಟ್ಟಿರೋದು. IPS ಆಫೀಸರ್ಸ್ ಅಂದರೆ ಆಲ್ಮೋಸ್ಟ್ 4 ವಿಂಗ್, ಸೌತ್ ನಾರ್ತ್ ಡಿವಿಷನ್ ಅವರು DCPಗಳ ಜೊತೆ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸು, ಕಮಿಷನರ್ ಆಫ್ ಪೊಲೀಸು ಬಂದು ಇಲ್ಲಿ ಅವರು ಸಮಯ ಕೊಟ್ಟು ಒಂದು ಮೆಚ್ಚುಗೆ ವ್ಯಕ್ತಪಡಿಸಿರೋದು ನಿಜಕ್ಕೂ ದೊಡ್ಡ ಸಾಧನೆ. ಮತ್ತೆ ಪೊಲೀಸ್ ವೆಬ್ಸೈಟಲ್ಲಿ ಇವರು ಶಾರ್ಟ್ ಮೂವಿಗೆ ಜಾಗ ಕೊಟ್ಟಿರೋದು, ಇದು ಇನ್ನಷ್ಟು ಜನಕ್ಕೆ ತಲುಪಬೇಕು. ಮತ್ತೆ ಥ್ಯಾಂಕ್ ಯು ನಿಮ್ಗೆಲ್ರಿಗೂ, ನಿಮ್ಮ ಒಂದು ಸಮಯನ ಈ ಒಂದು ಶಾರ್ಟ್ ಮೂವಿ ನೋಡೋಕೆ ಬಂದು ಇವರು ಬೆಲೆ ತಗ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕ್ವಶನ್ ಇದೆ ನಿಮಗೆ. ರಾಷ್ಟ್ರಗೀತೆ ಶಕ್ತಿ ಅಂತದ್ದು ಅನ್ನೋದನ್ನ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಹೌದು ಸರ್, ಅಂದರೆ ಆ್ಯಕ್ಚುಲಿ ನಾವು ಸ್ಕೂಲ್ ಡೇಸು ಹೈಸ್ಕೂಲ್ ಮುಗಿತಾ ಇದ್ದಂಗೆ ರಾಷ್ಟ್ರಗೀತೆ ಅನ್ನೋದನ್ನ ತುಂಬ ಅಂದರೆ ಅದು ಮನಸ್ಸಲ್ಲಿ ಇರುತ್ತೆ, ಬಟ್ ಎಲ್ಲರೂ ಇದಕ್ಕೆ ಬರಲ್ಲ. ಬಟ್ ಇವರು ಒಂದು ಶಾರ್ಟ್ ಮೂವಿ ಅದನ್ನು ಬಳಸ್ಕೊಂಡಿರೋದು ತುಂಬ ಒಳ್ಳೆಯ ಇದು. ಮತ್ತು ನಾನು ಎಲ್ಲರದ್ದು ಇದು ನೋಡ್ತಿದ್ದೆ, ಮೈ ಜುಮ್ ಅನ್ನೋ ಅಂತ ಒಂದು ಸನ್ನಿವೇಶ, ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಅದನ್ನು ಎಷ್ಟು ಇಂಟೆಲಿಜೆಂಟ್ ಆಗಿ ಅದನ್ನು ಎಷ್ಟು ಬೇಕೋ ಅಷ್ಟು ಅದು ಕಟ್ಟಾಗಿದೆ, ಬಟ್ ಗೊತ್ತಾಗಲ್ಲ. ಯಾಕಂದರೆ ಶಾರ್ಟ್ ಮೂವಿ ಒಂದು ಪರಿಧಿ, ಸಮಯದ ಪರಿಧಿ ಇರುತ್ತೆ, ಅದನ್ನು ಕರೆಕ್ಟಾಗಿ ಇನ್ಸರ್ಟ್ ಮಾಡಿದೆ. ಥ್ಯಾಂಕ್ ಯು ಮಾಸ್ತಿ ಅವರು. ಥ್ಯಾಂಕ್ ಯು. ಕೊಲೆ ಆಗಿರ್ಬೋದು, ರೇಪ್ ಆಗಿರ್ಬೋದು, ಆಕ್ಸಿಡೆಂಟ್ಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ರೋಡ್ ರೇಂಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಯಾರಿಗೂ ಪೇಷನ್ಸೇ ಇಲ್ಲ. ನೀವು ರೋಡಲ್ಲಿ ಹೋಗ್ತಾ ಇದ್ದೀರಿ ಅಂದ್ರೆ ಮಿಡ್ಲ್ ಫಿಂಗರ್ ತೋರಿಸ್ತಾರೆ, ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಒಂದ್ ಸ್ವಲ್ಪ ಪೇಷನ್ಸ್, 10 ಸೆಕೆಂಡ್ ಪೇಷನ್ಸ್ ಇದ್ಬಿಟ್ರೆ ನಾವು ಆರಾಮಾಗಿ ಮನೆ ತಲುಪ್ತೀವಿ, ಆರಾಮಾಗಿ ಯಾವ್ದು ಗಲಾಟೆ ಇರೋದಿಲ್ಲ. ಎಲ್ಲ ಏನಾಗ್ತಾರೆ, ಈ ಬಿಸಿ ಶೆಡ್ಯೂಲು, ಬೆಂಗಳೂರಲ್ಲಿ ಮೇನ್ ಆಗಿ ಟ್ರಾಫಿಕ್, ಎಲ್ಲರೂ ಆಫೀಸ್ಗೆ ಹೋಗ್ಬೇಕು, ಓಡಾಡಬೇಕು, ಬೇಗ ಬೇಗ ರೀಚ್ ಆಗಬೇಕು, ಮನೆ ರೀಚ್ ಆಗಬೇಕು, ಆಫೀಸ್ ರೀಚ್ ಆಗಬೇಕು, ಅವ್ರ ಡೆಸ್ಟಿನಿ ರೀಚ್ ಆಗಬೇಕು ಅಂತ ಓಡಾಡ್ತಾರೆ. ಆ ಟೈಮಿಗೆ ರೀಚ್ ಆಗೋ ಸಂದರ್ಭದಲ್ಲಿ ನೀವು ಮನೆಗೆ ಬೇಗ ಹೋಗ್ತಾ ಇಲ್ಲ ಯಾರನ್ನ.
ಇಂಥ ಗಲಾಟೆ ಮಾಡಿಕೊಂಡು ರೋಡ್ ರೇಂಜ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕಿತ್ತಾಡ್ಕೊಂಡು ಇದೇ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಗಲಾಟೆಗಳು. ಹೀಗಾಗಿ ಇದೊಂದು ಶಾರ್ಟ್ ಮೂವಿ. ನನಗೆ ನವೀನು ತುಂಬಾ ವರ್ಷದಿಂದ ಪರಿಚಯ. ನಾನು ಕೊಲಿಗೂ ಒಂದೇ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ನವೀನು ತುಂಬಾ ಬಾರಿ ಹೇಳ್ತಾ ಇದ್ದ, ನಾನು ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ ಸರ್, ಇದಕ್ಕೆ ಸಪೋರ್ಟ್ ಮಾಡಿ, ನಿಮ್ ಹೆಲ್ಪ್ ಬೇಕು ಅಂತ ಹೇಳಿದೆ. ಆದ್ರೆ ಹೆಲ್ಪ್ ಮಾಡ್ತೀವಪ್ಪ, ನಾವು ನೋಡೋಣ ಅಂತ ಹೇಳ್ತಾ ಇದ್ದೆ. ಆದ್ರೆ ಅವನ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ರೋಡ್ ರೇಂಜ್ ಯಾವ ರೀತಿ ಆಗುತ್ತೆ, ಆ ನ್ಯಾಷನಲ್ ಆಂಥಮ್ ಎಲ್ಲಾರನ್ನು ಬಡ್ದು ಎಬ್ಬಿಸ್ತಾ ಇದೆ. ಒಂದು 52 ಸೆಕೆಂಡ್ 60 ಸೆಕೆಂಡ್ ನ್ಯಾಷನಲ್ ಆಂಥಮ್ ಇದೆ. ಆ ಆಂಥಮ್ನ ಜನನ ನಿಲ್ಲಿಸ್ತಾ ಇದೆ. ಹಾಗಾಗಿ ಅಂತ ನ್ಯಾಷನಲ್ ಆಂಥಮ್ ನೋಡ್ಕೊಂಡು ನಾವು ನಿಲ್ತೀವಿ ಇದ್ದಾಗ, ರೋಡ್ ರೇಂಜ್ ಆದಾಗ ಯಾಕೆ ಪೇಷನ್ಸ್ ಇಂದ ನಿಂತ್ಕೊಂಡು ನೀವು ಮಾತಾಡಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಾರ್ದು? ಈ ಜಪಾನಲ್ಲೆಲ್ಲ ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಇಬ್ರು ಕಾರ್ ಡ್ರೈವರ್ಗಳೇನಿದ್ದಾರೆ, ಇಬ್ರು ಕಾರ್ ನಿಲ್ಲಿಸ್ತಾರೆ, ಅವ್ರಿಬ್ರು ಟ್ಯಾಂಕ್ಸ್ ಹೇಳ್ತಾರೆ, ನಮಸ್ಕಾರ ಮಾಡ್ತಾರೆ, ಕಾರ್ ಡ್ಯಾಶ್ ಆಗಿರುತ್ತೆ, ಇಬ್ರು ಹೊಡ್ಕೊಂಡಿರ್ತಾರೆ. ಅವಾಗ ಅವ್ರಿಬ್ರು ಹೋಗ್ಬಿಟ್ಟು ಇಬ್ರು ಪೊಲೀಸಿಗೆ ಕಾಲ್ ಮಾಡ್ತಾರೆ. ಪೊಲೀಸು ಬಂದು ಪೇಷನ್ಸ್ ಇಂದ ಯಾರು ಜಗಳ ಆಡೋದಿಲ್ಲ, ಪೇಷನ್ಸ್ ಇಂದ ಮಾತಾಡಿ ಎಲ್ಲ ಇನ್ಸೂರೆನ್ಸ್ ಅವ್ರು ಬರ್ತಾರೆ. ಇನ್ಸೂರೆನ್ಸ್ ಅವ್ರು ಬಂದು ಅವರು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಜಪಾನ್, ಜರ್ಮನಿ ಎಲ್ಲ ನೀವು ದುಬೈಯಲ್ಲಿ ನೋಡ್ಬೋದು. ದುಬೈಯಲ್ಲೂ ಸಹ ತುಂಬಾ ಸ್ಟ್ರಿಕ್ಟ್ ಇದೆ. ಯಾರೇ ಒಬ್ಬ ಪೆಡೆಸ್ಟ್ರಿಯನ್ ಕ್ರಾಸ್ ಮಾಡ್ತಾ ಇದ್ದಾನೆ ರೋಡ್ ಅಂದ್ರೆ 1 ಕಿಲೋಮೀಟರ್ ಹಿಂದೆನೆ ಗಾಡಿಗಳನ್ನ ನಿಲ್ಲಿಸ್ತಾರೆ. ಅಂದ್ರೆ ಅಷ್ಟು ವ್ಯಾಲ್ಯೂ ಕೊಡ್ತಾರೆ ಜೀವಕ್ಕೆ. ಇಲ್ಲೆಲ್ಲ ಕುತ್ಕೊಂಡೇ ಹೋಗ್ಬಿಡ್ತಾರೆ ನಮ್ಮ ಸ್ಟೇಟ್ ಅಲ್ಲಿ ಎಲ್ಲ, ಇಂಡಿಯಾದಲ್ಲಿ ಆ ರೀತಿ ಇದೆ. ಮತ್ತೆ ಜಪಾನ್ ಅಲ್ಲಿ ನಿಂತ್ಕೊಂಡು ಇಬ್ರು ಫೋನ್ ಮಾಡಿ ಪೊಲೀಸ್ ಬರ್ತಾರೆ, ಇನ್ಸೂರೆನ್ಸ್ ಅವ್ರು ಬರ್ತಾರೆ, ಇಬ್ರು ಪೇಷನ್ಸ್ ಇಂದ ಮಾತಾಡಿ ಕ್ಲಿಯರ್ ಮಾಡ್ಕೊತಾರೆ. ಆದ್ರೆ ಇಲ್ಲಿ ಏನಾಗ್ತದೆ, ಹೊಡೆಯೋದು ಬಡಿಯೋದು ತುಂಬಾ ಆಗ್ತದೆ. ಇದಕ್ಕೆ ಅವೇರ್ನೆಸ್ ಮಾಡಬೇಕು. ಏನಾದ್ರೂ ಒಳ್ಳೆ ಟೀಮ್ ಹೇಳಿ ಅಂತ ನಾನು ಕೇಳ್ತಾ ಇದ್ದೆ. ನಾನು ಬಿಸಿ ಶೆಡ್ಯೂಲ್ ಏನು ಮಾಡಕ್ಕೆ, ಬಟ್ ಒಳ್ಳೆ ಡೈರೆಕ್ಷನ್ ಮಾಡಿ, ಒಳ್ಳೆ ಕಾನ್ಸೆಪ್ಟ್ ಅನ್ನು ನಾವು ತುಂಬಾ ಬಾರಿ ಕಮಿಷನರ್ನೆಲ್ಲ ಮೀಟ್ ಮಾಡಿ ಅವ್ರದ್ದು ಸಜೆಷನ್ ತಗೊಂಡು ಈ ಶಾರ್ಟ್ ಮೂವಿ ಚೆನ್ನಾಗಿ ಬರಬೇಕು ಅಂತ ಹೇಳಿ ತುಂಬಾ ನವೀನ್ ಅಂತೂ ತುಂಬಾ ಎಫರ್ಟ್ ಆಗಿದೆ. ನಾವೇನು ಎಲ್ಲರಿಗೂ ನಮಸ್ಕಾರ. ಹೆಸರು ಸಮೀರ್ ಆಚಾರ್ ಅಂತ, ಆಕ್ಟರ್ ಪ್ಲಸ್ ಟೆಕ್ನಿಷಿಯನ್, ಪೋಸ್ಟರ್ ಡಿಸೈನರು, ಎಡಿಟರು. ಹೀಗೆ ಮನು ಮತ್ತು ಸೂರ್ಯ ನಮಗೆ ಮೊದಲಿಗೂ ಪರಿಚಯ, ತುಂಬ ದೊಡ್ಡ ಫ್ರೆಂಡ್ಶಿಪ್ಪು. ಸೊ ಅವ್ರು ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಇರ್ತಿದ್ರು ನನ್ನೊಂದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಈ ಒಂದು ಶಾರ್ಟ್ ಮೂವಿ ಮಾತಾಡೋಕೆ ಬಂದರೆ, ಈಗಿನ ಸದ್ಯದ ಪರಿಸ್ಥಿತಿಗೆ ತುಂಬ ಅವಶ್ಯಕತೆ ಇರುವಂತಹ ಒಂದು ಶಾರ್ಟ್ ಮೂವಿ ಇದು. ಎಲ್ಲೇ ಹೋದರೂ ನಾವು ರೋಡ್ ರೇಟ್ಗಳನ್ನ ಅನುಭವಿಸ್ತಾ ಇರ್ತೀವಿ. ಕೆಲವು ಸರಿ ನಾವು ವಿಕ್ಟಮ್ಗಳಾಗಿರ್ತೀವಿ, ಕೆಲವು ಸರಿ ನಾವು ಏನಾದ್ರ ಮೇಲೆ ಹೇಗಾಡಿರ್ತೀವಿ. ನನಗೂ ಸುಮಾರು ಸರಿ ಅನುಭವ ಆಗಿದೆ. ಸೊ ಈ ಥರ ಶಾರ್ಟ್ ಮೂವಿಗಳು ಈಗಿನ ಸೊಸೈಟಿಗೆ ಬೇಕು ಅಂತ ತುಂಬ ಅನಿಸುತ್ತೆ. ಯಾರೊಬ್ಬರಿಗೆ ಹೇಳಬಾರ್ದವರಿಗೆ ಅಥವಾ ಇನ್ನೇನು ಆಗ್ಬಾರ್ದು ಅನ್ನೋ ಯಾವಾಗಲೂ ಕೊರಗು ತಲೆ ಕುಡಿತಾ ಇರುತ್ತೆ. ಸೊ ಈ ಥರ ಶಾರ್ಟ್ ಮೂವಿಗಳು ಬರ್ತಾ ಇರಬೇಕು. ಸೋಷಿಯಲ್ ಕನ್ಸರ್ನ್ ಶಾರ್ಟ್ ಮೂವೀಸ್, ಅಂದರೆ ಶಾರ್ಟ್ ಮೂವೀಸ್ ಚಿಕ್ಕದಾಗಿ ಏನೋ ಒಂದು ಸಂದೇಶ ಹೇಳೋದು. ಈಗಿನ ಕಾಲಕ್ಕೆ ತುಂಬ ದೊಡ್ಡದಾಗಿ ಏನೋ ಹೇಳ್ತೀವಿ ಅಂದರೆ ಯಾರಿಗೂ ಟೈಮ್ ಇರಲ್ಲ. ಸೊ ಚಿಕ್ಕದಾಗಿ ಒಂದು ಮೆಸೇಜ್ ಓರಿಯೆಂಟೆಡ್ ಏನಾದರೂ ಕೊಡಬೇಕು ಅಂದಾಗ ನಮಗೆ ಈ ಥರ ಶಾರ್ಟ್ ಮೂವಿಗಳೇ ಬೇಕು. ಇಡೀ ತನಕ್ಕೆ ಈ ಥರ ಶಾರ್ಟ್ ಮೂವಿ ಸೊಸೈಟಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಈ ಟೀಮಲ್ಲಿ ಸೇರಿಸ್ಕೊಂಡು ನಂದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ಲರಿಗೂ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಅನಿಸ್ತಾ ನಿಮಗೆ? ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು. ಒಂಥರ ಚೆನ್ನಾಗಿ ಇತ್ತು. ಓಕೆ, ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ನೀನು ಯಾಕೋ ಹಿಂದೆ ಹೋಗ್ತಾ ಇದ್ಯಾ? ನಿಂಗೆ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಎಲ್ಲರಿಗೂ ಚೆನ್ನಾಗೇ ಇರುತ್ತೆ. ಮಕ್ಕಳು ಮಾಡೋ ಸಿನಿಮಾ ಅಂದ್ರೆ ಇನ್ನೂ ಪ್ರೀತಿಯಿಂದ ನೋಡ್ಬೋದು ನಾವು. ಸರಿ, ದೊಡ್ಡ ಮಕ್ಕಳಲ್ಲಿ ಯಾರು ಮಾತಾಡ್ತೀರಾ? ನೀವೇ ಡಿಸೈಡ್ ಮಾಡಿ. ಇವಾಗ ನಾನು ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ ಮಾತಾಡ್ಸೋಣ. ಪ್ರಣವ್